ಕರ್ತನ ಪ್ರಿಯ ಸಹೋದರ ಸಹೋದರನ ಸ್ನೇಹಿತರೆ, ಕೆಲವು ನಿಮಿಷ ನಾವು ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯ ಧ್ಯಾನ ಮಾಡೋಣ. ಇವತ್ತಿನ ವಿಷಯ, ನನ್ನ ದೃಷ್ಟಿ ಯಾವಾಗಲೂ ಕರ್ತನನ್ನು ನೋಡುತ್ತದೆ. ಕೀರ್ತನೆ 25:15 ಪ್ರಕಾರ ಏನು ಹೇಳ್ತದೆ ಅಂದರೆ, ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಸ್ನೇಹಿತರೆ, ಕರ್ತನ ನಿಜವಾದ ಸೇವಕರಿಗೆ ಎಲ್ಲ ಸಮಯದಲ್ಲಿ ಆತನಿಗಾಗಿ ಮೇಲೆ ನೋಡುವುದು ಒಂದು ಅದ್ಭುತವಾದ ಅನುಭವ. ನಮ್ಮ ಕಣ್ಣುಗಳನ್ನು ಅಶ್ಲೀಲ ಚಿತ್ರಗಳನ್ನು ನೋಡುವಂತೆ ಮಾಡುವುದು ಬೇಡ. ಆದರೆ ಕೀರ್ತನೆಗಾರನಂತೆ ನಾವು ಯಾವಾಗಲೂ ನಮಗೆ ಸಹಾಯ ಬರುವ ಪರ್ವತಗಳನ್ನು ನೋಡೋಣ ಅಂತಾನೆ. ನಮ್ಮ ಕಣ್ಣುಗಳು ಶುಭ್ರವಾಗಿದ್ದರೆ ನಮ್ಮ ಹೃದಯಗಳು ಶುದ್ಧವಾಗಿರುತ್ತದೆ ಮತ್ತು ನಮ್ಮ ಜೀವನ ಪರಿಶುದ್ಧವಾಗಿರುತ್ತದೆ. ಹೌದು ನನ್ನ ಪ್ರಿಯರೇ, ನಾವು ನಮ್ಮ ಶುದ್ಧ ಕಣ್ಣುಗಳಿಂದ ಆತನ ಮೇಲೆ ನೋಡಿದರೆ ನಾವು ನಿರೀಕ್ಷೆ ಮಾಡಿದಕ್ಕಿಂತಲೂ, ಆಲೋಚನೆ ಮಾಡಿದಕ್ಕಿಂತಲೂ ನಾವು ನಮ್ಮ ಆತನಿಂದ ಹೆಚ್ಚಾಗಿ ಪಡೆಯುತ್ತೇವೆ. ಅಯ್ಯೋ, ಈ ದಿನಗಳು ಜನರು ಅವರ ಹೃದಯಗಳಲ್ಲಿ ಈ ಆಸೆಯನ್ನು ಹೊಂದಿಲ್ಲ. ನಿಜ, ಕೆಲವು ಜನರಿಗೆ ಪ್ರಾರ್ಥನೆಯೇ ಕಹಿಯಾಗಿದೆ. ಅವರಿಗೆ ಪ್ರಾರ್ಥನಾ ಜೀವಿತದ ಮಹತ್ವ ಮತ್ತು ವೈಭವ ಅವರಿಗೆ ಗೊತ್ತಿಲ್ಲ. ಸತ್ಯವೇದದ ಎಲ್ಲ ದೇವರ ಸೇವಕರಿಗೆ ಪ್ರಾರ್ಥನೆ ಮಹತ್ವ ವೈಭವ ಗೊತ್ತಿದ್ದು, ಆದ್ದರಿಂದ ಅವರು ಹೇರಳವಾಗಿ ಆಶೀರ್ವದಿಸಲ್ಪಟ್ಟು ಅವರ ಜೀವನದಲ್ಲಿ ಎತ್ತಲ್ಪಟ್ಟಿದ್ದಾರೆ. ನನ್ನ ಪ್ರಿಯ ಸ್ನೇಹಿತರೆ, ನನ್ನ ಸಹೋದರನ ಸ್ನೇಹಿತರೆ, ನನ್ನ ಸೇವಕರೇ, ನೀವು ಯಾವಾಗಲೂ ಎಚ್ಚರಗೊಂಡಿದ್ದು ಪ್ರಾರ್ಥಿಸಿರಿ, ದೇವರ ವಾಕ್ಯವನ್ನು ಓದಿರಿ, ಆತನ ಮೇಲೆ ದೃಷ್ಟಿಯನ್ನಿಡ್ರಿ. ಯಾಕಂದರೆ ಈ ಲೋಕ ನಮ್ಮನ್ನು ಆಕರ್ಷಣೆ ಮಾಡ್ತದೆ, ನಿಜ, ಶೋಧನೆಗೆ ತರ್ತದೆ, ನಿಜ. ಯಾಕಂದರೆ ಲೋಕ ನಮಗೆ ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಇದರ ಲೋಕದ ಅಧಿಪತಿಯೊಬ್ಬನಿದ್ದಾನೆ, ಕ್ರಿಸ್ತ ವಿರೋಧಿಯಾಗಿ ಆತನೇ ತರುವಂಥ ಆಕರ್ಷಣೆಗಳು. ಯೌವನ ಪ್ರಾಯದಲ್ಲಿರುವಾಗ ಅನೇಕ ಆಕರ್ಷಣೆಯಿಂದ ಅನೇಕ ಯೌವನಸ್ಥರು ದೇವರನ್ನು ಬಿಟ್ಟು ಅವನನ್ನೇ ಹಿಂಬಾಲಿಸ್ತಾರೆ. ಅದಕ್ಕಾಗಿ ಅದು ಬಹಳ ಬೇಡವಾದದ್ದು, ಡೇಂಜರಸ್. ನನ್ನ ಜೀವಿತದಲ್ಲೂ ಸಹ ನನ್ನ ಹೆತ್ತವರು ನನ್ನನ್ನು ಭಕ್ತಿಯಿಂದಲೂ ದೈವಿಕ ರೀತಿಯಲ್ಲಿ ಬೆಳೆಸಿದರು ಎಂಬುದಾಗಿ ಒಬ್ಬ ಸಾಕ್ಷಿ ಹೇಳ್ತಾರೆ. ಆದರೂ ನನಗೆ ಎಲ್ಲ ಸಮಯದಲ್ಲಿ ದೇವರನ್ನು ದೈವಿಕ ಮತ್ತು ಭಕ್ತಿಯ ಕಣ್ಣುಗಳಿಂದ ನೋಡುವ ಅಭ್ಯಾಸವಿರಲಿಲ್ಲ. ಆದರೆ ಒಂದು ದಿನ ದೇವರು ತನ್ನ ಹೇರಳವಾದ ಪ್ರೀತಿ ನನ್ನ ಜೀವನದಲ್ಲಿ ತುಂಬಿದರು. ಈ ದೈವಿಕ ಅನುಭವ ಪಡೆದ ಮೇಲೆ ನನ್ನ ಕಣ್ಣುಗಳಿಗೆ ಯಾವಾಗಲೂ ದೇವರನ್ನು ನೋಡುವ ಅಭ್ಯಾಸ ಸಾಮಾನ್ಯವಾಯಿತು. ನನಗೆ ಅದನ್ನು ಅರ್ಥ ಮಾಡಿಸುವಂತೆ, ಇದುವೇ ಜೀವನ ಎನ್ನುವಂತೆ ಆತನ ಯಾವಾಗಲೂ ನನ್ನ ಹತ್ತಿರ ನೆಲೆಸುತ್ತಾನೆ ಎಂಬುದಾಗಿ ಅನುಭವ. ಆದ್ದರಿಂದ ನನ್ನ ಜೀವನದಲ್ಲಿ ಎಲ್ಲದಕ್ಕೂ ಆತನ ಸಹಾಯ, ಸಲಹೆ ಮತ್ತು ಆಶೀರ್ವಾದಗಳನ್ನು ಪಡೆಯಲು ಆತನನ್ನು ನೋಡುತ್ತೇನೆ. ಎಲ್ಲ ಸಮಯದಲ್ಲಿ ಕರ್ತನ ನೋಡುವ ಜೀವನದ ಬಗ್ಗೆ ನಾನು ಗಮನದಲ್ಲಿಟ್ಟು ಮಹಿಳೆಯರ ಅವಶ್ಯಕತೆಗಳಿಗಾಗಿ ಪ್ರಕಟವಾಗುವ ಅಮೂಲ್ಯ ಮತ್ತು ಪತ್ರಿಕೆಯಲ್ಲಿ ವಿವರಿಸುತ್ತೇನೆ. ಇದು ಕೇವಲ ಮಹಿಳೆಯರಿಗಾಗಿ ಮಾತ್ರವಲ್ಲ, ಪುರುಷರಿಗೂ ಈ ದೈವಿಕ ಅನುಭವವನ್ನು ಪಡೆಯುವುದರಲ್ಲಿ ಅದನ್ನು ಹಿಂಬಾಲಿಸುವ ಹೇರಳವಾದ ಆಶೀರ್ವಾದಗಳು ಒಂದು ದೊಡ್ಡ ವರವಾಗಿದೆ ಎಂಬುದಾಗಿ ಈ ವ್ಯಕ್ತಿ ವ್ಯಕ್ತಪಡಿಸ್ತಾರೆ. ಹೌದು ನನ್ನ ಪ್ರಿಯರೇ, ನೀವು ನಿಮ್ಮ ಜೀವನವನ್ನೇ ಮೌಲ್ಯಮಾಪನ ಮಾಡಿಕೊಳ್ಳ್ರಿ. ಯಾಕಂದರೆ ನೀವು ನಿಮ್ಮ ಜೀವನವನ್ನು ನೋಡಿಕೊಂಡು ನೀವು ಹೇಗೆ ಆತನ ಮುಂದೆ ನಿಲ್ಲಬಹುದು ಎಂಬುದನ್ನು ಪರೀಕ್ಷಿಸಿಕೊಳ್ಬೇಕೆಂದು ದೇವರು ಇಷ್ಟಪಡ್ತಾನೆ. ಜೀವನದಲ್ಲಿ ಮನುಷ್ಯನನ್ನು ಎದುರು ನೋಡಲು ಉಪಯೋಗವಿಲ್ಲ. ಆತನ ಕೈಯಲ್ಲಿ ಪೂರ್ಣ ಐಶ್ವರ್ಯವನ್ನು ಹೊಂದಿದ್ದಾನೆ. ಆತನ ಹುಡುಕುವವರಿಗೆ ನಮ್ಮ ಪ್ರೀತಿಯ ಕರ್ತನು ಐಶ್ವರ್ಯ ಕೊಡ್ತಾನೆ ಎಂಬುದಾಗಿ. ಹೌದು, ನಿತ್ಯವೂ ನಿಮ್ಮ ಜೀವನದಲ್ಲಿ ದೇವರನ್ನು ನೋಡಿ ಮುಂಜಾನೆಯಲ್ಲಿ ಆತನಿಗೆ ಪ್ರಾರ್ಥಿಸಿರಿ ಮತ್ತು ಇತರೆ ನಿರ್ದಿಷ್ಟ ಸಮಯಗಳಲ್ಲಿ ಯೇಸುವಿನಂತೆ ಎಲ್ಲ ಸಮಯದಲ್ಲಿ ದೇವರನ್ನು ನೋಡುತ್ತಿದ್ದರೆ ಆತನ ಏನು ಮಾಡ್ತಾನೆ, ನೀನು ಸಂತೋಷಿಸಿ ನನಗೆ ಬೇಕಾಗಿರೋ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟೇ ಕೊಡ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಸ್ನೇಹಿತರೆ, ನಾವು ಗಮನವಿಟ್ಟು ಆತನ ಮೇಲೆ ದೃಷ್ಟಿಯನ್ನಿಟ್ಟು ಆತನ ವಾಕ್ಯವನ್ನು ಓದಿ ಅನುಸರಿಸಿ ಆತನ ಮಹಿಮೆಗಾಗಿ ನಾವು ಜೀವಿಸುವಂತೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಅದು ಬಹಳ ಮುಖ್ಯವಾದಂಥದ್ದು. ಅನೇಕ ವಿಷಯಗಳಿಗೆ ಬೇಡ್ಕೊಳ್ರಿ, ಬೇಡ ಅಂತ ಹೇಳಲ್ಲ. ಯಾರಿಗೆ ಕೆಲಸ ಇಲ್ಲ, ಕೆಲಸ ಕೊಡಪ್ಪ ದೇವ್ರಿ ಅಂತ ಕೇಳ್ಕೊಡ್ರಿ. ಯಾರಿಗೆ ಮದುವೆ ಆಗಿಲ್ಲ, ನನಗೆ ಹುಡುಗನ ಕೊಡು, ಇಲ್ಲ ಹುಡುಗಿನ ಕೊಡು ಅಂತ ಕೇಳ್ಕೊಳ್ರಿ. ಅಥವಾ ಮಕ್ಕಳು ಆಗಿರದೇ ಇದ್ರೆ ನಮ್ಮ ಮಕ್ಕಳನ್ನು ಕೊಡು ಅಂತ ಕೇಳ್ಕೊಳ್ರಿ. ಅಥವಾ ಹಣದ ಒಂದು ಕೊರತೆ ಇರೋದಾದರೆ ಹಣನ ಕೊಡು ಎಂಬುದಾಗಿ ಕೇಳ್ಕೊಳ್ರಿ. ಅಥವಾ ಬೇರೆ ಅನೇಕ ನಿಮ್ಮ ಕೆಲಸದಲ್ಲಿ ಒಂದು ವೇಳೆ ಬಡ್ತಿ ಅಂದರೆ ಪ್ರಮೋಷನ್ ಬೇಕಾದ್ರೆ ಅದಕ್ಕನ್ನು ಕೇಳ್ಕೊಳ್ರಿ. ಏನು ಬೇಕೆಲ್ಲ ಕೇಳ್ಕೊಡ್ರಿ. ಆದರೆ ಆತನ ಹೆಜ್ಜೆ ಜಾಡಿನಲ್ಲಿ ಆತನ ಒಂದು ಆಶೀರ್ವಾದದಾಯಕವಾದ ಜೀವಿತದಲ್ಲಿ ನೀವು ಜೀವಿಸೋದಾದರೆ ಇವೆಲ್ಲವೂ ಹಂತ ಹಂತವಾಗಿ ತಾನೇ ನಿಮ್ಮ ಬಳಿಗೆ ಬರ್ತದೆ. ಪ್ರಾರ್ಥನೆ ಮಾಡೋಣ.
ಮಹಾಪರಿಶುದ್ಧ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಯಾವಾಗಲೂ ನಿನ್ನನ್ನು ನೋಡುವುದು ದೊಡ್ಡದೆಂದು ನಮಗೆ ಈಗ ಗೊತ್ತು ಕರ್ತನೆ. ಹೌದು, ನಮ್ಮ ಜೀವನದಲ್ಲಿ ಅನೇಕ ನ್ಯೂನತೆಗಳಿವೆ, ಕೊರತೆಗಳಿವೆ, ತಪ್ಪುಗಳಿದೆ. ಆದ್ದರಿಂದ ಎಲ್ಲ ಸಮಯದಲ್ಲಿ ನಿನ್ನನ್ನು ನೋಡಿ ನಿನ್ನಿಂದ ಹೇಳುವ ಆಶೀರ್ವಾದ ಪಡೆಯುವಂತೆ ಸಹಾಯ ಮಾಡಿ ನಡೆಸು. ಯೇಸು ನಾಮದಲ್ಲಿ ಬೇಡಿದಿನಪ್ಪ ತಂದೆ, ಆಮೇನ್, ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.